ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಬರ ಪರಿಹಾರ ಈ ಮೂರು ವಿಷಯಗಳಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಓಕೆನಾ. ಈಗ ಆಲ್ರೆಡಿ 25ರಿಂದ ಬಿಡುಗಡೆ ಆಗಿದೆ, 27ರಿಂದ ಬಿಡುಗಡೆ ಇದೆ, 28ರಿಂದ ಬಿಡುಗಡೆ ಆಗಿದೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಅಪ್ಡೇಟ್ ತಿಳಿಸ್ತಾ ಇದ್ದಾರೆ. ಬಟ್ ನಮ್ಮ ಕಡೆಯಿಂದ ಹೇಳಬೇಕು ಅಂದರೆ ನಮ್ಮ ವೀಕ್ಷಕರು ಇನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ. ನಮಗೂ ಲೋಕಲ್ಲು ಚೆಕ್ ಮಾಡಿದಾಗ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಈಗಾಗಲೇ ಇವತ್ತು ಮೇ 31, ಈ ತಿಂಗಳು ಆಲ್ಮೋಸ್ಟ್ ಕಳೀತಾ ಬಂತು. ಈ ತಿಂಗಳಲ್ಲಿ ಎಲ್ಲೂ ಕೂಡ 14ನೇ ತಾರೀಕು ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿ ಟ್ರಯಲ್ ಅಂತ ಬಿಟ್ಟರೆ ಅಷ್ಟರ ಮೇಲೆ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳ ಹಣವಂತೂ ಬಿಡುಗಡೆ ಆಗಿಲ್ಲ. ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ನೋಡೋದಾದರೆ ನಿಮಗೆ ಈಗ ಜೂನ್ 15ರ ಒಳಗಡೆ ಯಾವ ದಿನಾಂಕದಂದು ಆದರೂ ಕೂಡ ನಿಮಗೆ ಬಿಡುಗಡೆ ಆಗ್ಬೋದು, ಓಕೆನಾ. ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಮೇ ತಿಂಗಳು ಕಂಪ್ಲೀಟ್ ಆಗಿ ಜೂನ್ ತಿಂಗಳು ಬರ್ತಾ ಇದೆ. ಈಗ ಏಪ್ರಿಲ್ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣ ಎರಡೂ ಕೂಡ ಬಿಡುಗಡೆ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತಪ್ಪ ಅಂದರೆ ನಿಮಗೆ ಜೂನ್ 15ರ ಒಳಗಡೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ. ಜೂನ್ 15ರ ನಂತರ ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ಕೂಡ ಈಗ ಆಲ್ರೆಡಿ ಡಿಲೇ ಆಗಿರೋದಂತೂ ಹೌದು, ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ನೋಡೋಣ, ಈಗ ಕರೆಕ್ಟಾಗಿ ಬಿಡುಗಡೆ ಆಗ್ತಾ ಇರೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ. ಅದು ಯಾವಾಗ ಮೇ ತಿಂಗಳ ಹಣವನ್ನು ಮೇ ತಿಂಗಳಲ್ಲೇ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಅಡ್ವಾನ್ಸಾಗೆ ಒಂದು ಕಂತನ್ನು ಅಡ್ವಾನ್ಸಾಗೆ ಬಿಡುಗಡೆ ಮಾಡಿದ್ರು ಎಲೆಕ್ಷನ್ ಟೈಮ್ನಲ್ಲಿ, ಓಕೆನಾ. ಬಟ್ ಅಷ್ಟರ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನ ಹಣ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ. 11ನೇ ಕಂತಿನ ಹಣ ಜೂನ್ ತಿಂಗಳ ಹಣ. 11ನೇ ಕಂತು ಅಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಜೂನ್ ತಿಂಗಳ ಹಣ. ಆ್ಯಕ್ಚುಲಿ ಮೊದಲು ನಡೀತಾ ಇರೋ ಪ್ರಕಾರ ಜೂನ್ ತಿಂಗಳ ಹಣ ಅಂದರೆ ಜುಲೈಯಲ್ಲಿ ಬರಬೇಕು, ಓಕೆನಾ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಅವ್ರು ಕೊಡ್ತಾ ಇರೋ ಪ್ರಕಾರ ಆ ತಿಂಗಳ ಹಣವನ್ನು ಆ ತಿಂಗಳಲ್ಲೇ ಕೊಡೋದ್ರಿಂದ ನಿಮಗೆ ಜೂನ್ ತಿಂಗಳ ಹಣವನ್ನು ಜೂನ್ ತಿಂಗಳಲ್ಲೇ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಜೂನ್ 10ನೇ ತಾರೀಕು, ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಸೆಕೆಂಡ್ ವೀಕಲ್ಲಿ ಜಮಾ ಮಾಡ್ಬೋದು ಅಂತ ನಿರೀಕ್ಷೆ ಇದೆ. ಬಟ್ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ತಿಂಗಳು ಆದಮೇಲೆ ನೆಕ್ಸ್ಟ್ ಕೊಡೋದಾದರೆ ಜುಲೈಗೆ ಹೋದರೂ ಆಶ್ಚರ್ಯ ಇಲ್ಲ, ಓಕೆನಾ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿ ಒಂದು ತಿಂಗಳು ಆಗ್ತಾ ಬಂತು, ಓಕೆನಾ. 10ನೇ ಕಂತು ಬಿಡುಗಡೆ ಆಗಿ ಒಂದು ತಿಂಗಳು ಆಗ್ತಾ ಬಂತು. ಮಧ್ಯೆ ಸಾಕಷ್ಟು ಗ್ಯಾಪ್ ಇರೋದ್ರಿಂದ ಜನರಿಗೆ ಗೊಂದಲಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಗೊಂದಲ ಆಗೋದ್ರಿಂದ ಜನಗಳು ಇದರ ಬೆನಿಫಿಟನ್ನು ಬೇರೆ ಬೇರೆ ಯೂಟ್ಯೂಬರ್ಗಳು ತೆಗೆದುಕೊಂಡು ಕೆಲವೊಂದು ಯೂಟ್ಯೂಬರ್ಗಳು ಮಾತ್ರ, ಎಲ್ಲರಿಗೂ ನಾನು ಹೇಳಕ್ಕೆ ಹೋಗಲ್ಲ, ಕೆಲವೊಂದು ತಗೊಂಡು ಬಗ್ಗೆ ಗೃಹಲಕ್ಷ್ಮಿ 11ನೇ ಕಂತು ಬರಬೇಕು ಅಂದರೆ ಹೊಸ 2 ರೂಲ್ಸ್ಗಳಿದೆ. ಆ ಹೊಸ 2 ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಬರುತ್ತೆ. ಮತ್ತು ಗೃಹಲಕ್ಷ್ಮಿ 11ನೇ ಕಂತು ಬರಬೇಕು ಅಂದರೆ ತಪ್ಪದೆ ನೀವು ಈ KYCಯನ್ನು ಮಾಡಿಸಲೇಬೇಕು. ಗೃಹಲಕ್ಷ್ಮಿ KYC ಮಾಡಿಸಲೇಬೇಕು. ಈ ರೀತಿಯಾಗಿ ಯಾವ ಹಣ ಬರೋದು ಸ್ವಲ್ಪ ಡಿಲೇ ಆಗುತ್ತೋ ಆವಾಗ ಅಡ್ವಾಂಟೇಜ್ ತೊಗೊಂಡು ಈ ರೀತಿಯಾಗಿ ಊಹಾಪೋಹಗಳನ್ನು ರೂಮರ್ಸ್ಗಳನ್ನು ಹಬ್ಬಿಸ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀತಿ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿಲ್ಲ. 11ನೇ ಕಂತು ಬರಬೇಕು ಅಥವಾ ಏಪ್ರಿಲ್ ತಿಂಗಳ ಹಣ ಬರಬೇಕು ಅಂತ ಹೊಸದಾಗಿ ನೀವು ಇದನ್ನು ಮಾಡಬೇಕು ಅಂತ ಅಪ್ಡೇಟನ್ನು ಬಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಹಣ ಬಂದಿಲ್ಲ ಅಂಥೇಳಿ ನೀವು ಹೊಸದಾಗಿ ಏನೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಮಾರ್ಚ್ ತಿಂಗಳವರೆಗೂ ಅನ್ನಭಾಗ್ಯ ಹಣ ಬಂದಿದೆಯಾ, ನೀವು ಏಪ್ರಿಲ್ ತಿಂಗಳ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಜಸ್ಟ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗೇ ಆಗುತ್ತೆ. ಬಟ್ ಯಾವ ದಿನಾಂಕ ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ. ಜೂನ್ 15ರ ಒಳಗಡೆ ನಿಮಗೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗುತ್ತೆ. ಸಾಕಷ್ಟು ಜನರಿಗೂ ಕೂಡ 80% ಜನರಿಗೂ ಕೂಡ ಅಷ್ಟು ಒಳಗಡೆ ಬಿಡುಗಡೆ ಆಗುತ್ತೆ. ಮತ್ತು ಮೇ ತಿಂಗಳ ಹಣ ಕೂಡ ಇದೇ ಜೂನ್ನಲ್ಲೇ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಜನವರಿಲೂ ಕೂಡ ಆಗಿತ್ತು, ಓಕೆನಾ. ಅನ್ನಭಾಗ್ಯ ಯೋಜನೆ ಹಣ ಪ್ರಾಬ್ಲಮ್ ಇದೇ ರೀತಿ ಜನವರಿಲೂ ಆಗಿತ್ತು. ಆಮೇಲೆ ಸಾರ್ಟ್ಔಟ್ ಆಗಿ ಮತ್ತು ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಬಿಡುಗಡೆ ಆಗಿತ್ತು. ಈಗ ಮಾರ್ಚಿಂದ ನಂತರ ಈಗ ಮತ್ತೆ ಸಮಸ್ಯೆ ಆಗಿದೆ. ಇವೆಲ್ಲವಕ್ಕೂ ಬರ ಪರಿಹಾರದ ಹಣ ಕೂಡ ಅಷ್ಟೇ. ಈಗ ಬರ ಪರಿಹಾರದ ಹಣ 3ನೇ ಕಂತನ್ನು ಬಿಡುಗಡೆ ಮಾಡ್ತಾರೆ ಸದ್ಯದಲ್ಲೇ. ಈಗ ಅದರಲ್ಲೂ ಕೂಡ ಕೆಲವೊಬ್ಬೊಬ್ಬರಿಗೆ ನಿಜವಾಗ್ಲೂ ಬರ ಬಂದವರಿಗೂ ಹಣ ತಲುಪ್ತಾ ಇಲ್ಲ.
ಕೆಲವರು ಬರಗಾಲ ಇಲ್ಲದೆ ಇರೋರಿಗೆ ಹಣ ಈಸಿಯಾಗಿ ತಲುಪಿಬಿಟ್ಟಿದೆ. ಈ ರೀತಿ ಕೂಡ ಗೊಂದಲಗಳಾಗಿದೆ. ಅದರಲ್ಲಿ ಸರ್ಕಾರದ ತಪ್ಪು ಅನ್ನೋದಕ್ಕಿಂತ ಬೆಳೆ ಸಮೀಕ್ಷೆ ಮಾಡೋರು ಇದಾರಲ್ಲ ಅವರು ಕರೆಕ್ಟಾಗಿ ಮಾಡಿಲ್ಲ ಅಂತ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಬೆಳೆ ಸಮೀಕ್ಷೆ ಅಂದರೆ ಈಗ ಬರ ಆಗಿದೆಯೋ, ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳಿ ಸರ್ವೆಯನ್ನು ಮಾಡ್ತಾರಲ್ಲ, ಆ ಬೆಳೆ ಸರ್ವೆ ಮಾಡೋರು ಸ್ವಲ್ಪ ಕೆಲವೊಂದೊಂದು ಅಪ್ಡೇಟ್ಗಳನ್ನು ಮಾಡಿರ್ತಕ್ಕಂಥ GPS ಅಪ್ಡೇಟ್ ಅಂತ ನಾವೇನು ಕರಿತೀವಲ್ಲ, ಬೆಳೆ ಚೆನ್ನಾಗಿದ್ದಾಗ ಫೋಟೋ ಹೊಡೆದು ಅಪ್ಲೋಡ್ ಮಾಡಿರುವಂಥದ್ದು, ಬೆಳೆ ಹಾನಿಯಾದಾಗ ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ. ಅದರಿಂದ ಕೆಲವೊಂದೊಂದು ಬರ ಪರಿಹಾರದ ಹಣ ಪಡ್ಕೊಳ್ಳಿಕ್ಕೆ ಕೆಲವೊಂದು ರೈತರುಗಳು ವಂಚಿತರಾಗಿದ್ದಾರೆ. ಇವೆಲ್ಲದಕ್ಕೂ ನಿಮಗೆ ಬರ ಪರಿಹಾರದ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಕಾಯ್ತಿರುವಂಥದ್ದು ಲೋಕಸಭಾ ಚುನಾವಣೆ ನಂತರ ಎಲ್ಲವೂ ಹಣ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಯುವ ನಿಧಿ, ಓಕೆನಾ, ಯುವ ನಿಧಿ ಹಣ ಕೂಡ ಮಾರ್ಚ್ ತಿಂಗಳವರೆಗೂ ಕೂಡ ಬಿಡುಗಡೆ ಆಗಿದೆ. ಅಲ್ಲಿಂದ ಈ ಕಡೆ ಯುವ ನಿಧಿ ಹಣ ಕೂಡ ಬಿಡುಗಡೆ ಆಗಿಲ್ಲ. ಇವೆಲ್ಲವಕ್ಕೂ ಈಗ ಲೋಕಸಭಾ ಚುನಾವಣೆ ನಂತರ ಸಾಕಷ್ಟು ಇದರ ಜೊತೆಯಲ್ಲಿ ಈ ಹಣ ಬಿಡುಗಡೆ ಆಗೋದ್ರ ಜೊತೆಯಲ್ಲಿ ಕೆಲವೊಂದು ಹೊಸ ಹೊಸ ಯೋಜನೆಗಳು ಕೂಡ ಚಾಲೂ ಆಗ್ತವೆ. ಎಲ್ಲವೂ ಕೂಡ ಶುರು ಆಗುತ್ತೆ. ಖಂಡಿತವಾಗ್ಲೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಈಗ ಎಲೆಕ್ಷನ್ ಫಲಿತಾಂಶ ಇರೋದ್ರಿಂದ ಮತ್ತು ಕೆಲವೊಂದೊಂದು ರಾಜ್ಯಗಳಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ, ಓಕೆನಾ. ಈಗ ಜೂನ್ 2ನೇ ತಾರೀಕುವರೆಗೂ ಕೂಡ ಎಲೆಕ್ಷನ್ ಇರುತ್ತೆ. ಜೂನ್ 2ನೇ ತಾರೀಕು ನಂತರ ನಿಮಗೆ ಎಲೆಕ್ಷನ್ ಮುಗಿಯುತ್ತೆ. ರಿಸಲ್ಟು ಜೂನ್ 4ನೇ ತಾರೀಕು ಇರೋದ್ರಿಂದ ಹಾಗಾಗಿ ಇವೆಲ್ಲವೂ ಕೂಡ ಡಿಲೇ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ ಕಂಡು ಬರ್ತಾ ಇದೆ. ಹಾಗಾಗಿ ವೆಯ್ಟ್ ಮಾಡೋಣ ಗೈಸ್, ಯಾರು ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ. ಆಮೇಲೆ ಕೆಲವರು ಸರ್ ಉದ್ಯೋಗಿನಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಸ್ವಂತ ತಮ್ಮ ವ್ಯಾಪಾರವನ್ನು ಮಾಡಲಿಕ್ಕೆ ಸರ್ಕಾರದಿಂದ ಸಾಲ ಮತ್ತು ಸಬ್ಸಿಡಿ ಹಣವನ್ನು ಪಡೀತಾರೆ. ನಿಮಗೆ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸರ್ಕಾರದಿಂದ ಸಿಗುತ್ತೆ. ಅದರ ಜೊತೆಯಲ್ಲಿ 1.5 ಲಕ್ಷ ರೂಪಾಯಿ ಮಾತ್ರ ನೀವು ಕಟ್ಟಿದರೆ ಸಾಕು. ಇನ್ನು 1.5 ಲಕ್ಷ ರೂಪಾಯಿ ಸಹಾಯಧನ ಅಂಥೇಳಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ನೀವು ಸಾಲ 1.5 ಲಕ್ಷ ರೂಪಾಯಿ ಮಾತ್ರ ಕಟ್ಟಿದರೆ ಸಾಕು. ಮತ್ತು SC ST ಅವರಿಗೆ ಈ ರೀತಿಯಾಗಿ ಅನ್ವಯಿಸುತ್ತೆ ಉದ್ಯೋಗಿನಿ ಯೋಜನೆಯಡಿ. 18 ವರ್ಷದ ಮೇಲ್ಪಟ್ಟು 55 ವರ್ಷದ ಒಳಗೆ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. 18ರಿಂದ 69 ವರ್ಷ, 18ರಿಂದ 69 ವರ್ಷ ವಯಸ್ಸಿನ ಎಲ್ಲರೂ ಕೂಡ ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಇನ್ನು ಉಳಿದ ವರ್ಗದ ಜನರಿಗೆ ನಿಮಗೆ 3 ಲಕ್ಷದಲ್ಲಿ 30% ಅಂದರೆ 90,000 ಸಬ್ಸಿಡಿ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಲೋನನ್ನು ನೀವು ಕಟ್ಟಬೇಕಾಗುತ್ತೆ. ಸರ್ಕಾರದಿಂದ ಉದ್ಯೋಗಿನಿ ಯೋಜನೆಗೆ ನಿಮಗೆ ಯಾವುದೇ ರೀತಿ ಡೆಡ್ಲೈನ್ ಅಂತಿಲ್ಲ. ನೀವು ಯಾವಾಗ ಬೇಕಾದರೂ ಅರ್ಜಿ ಹಾಕ್ಬೋದು. ಯಾವುದೇ ನೀವು ನಾಗರಿಕ ಸೇವಾ ಕೇಂದ್ರಗಳಲ್ಲೂ ಹೋಗಿ ನೀವು ನಿಮ್ಮ ಉದ್ಯೋಗಿನಿ ಯೋಜನೆಗೆ ಮಹಿಳೆಯರಿಗೆ ಮಾತ್ರ ಇರತಕ್ಕಂಥದ್ದು. ಮಹಿಳೆಯರು ಆದಷ್ಟು ನಿಮ್ಗೇನಾದರೂ ಟೈಲರಿಂಗ್ ಮಾಡ್ತೀರಾ, ನಿಮ್ಗೇನೇ ನೀವು ಉದ್ಯೋಗ, ನೀವೇನೇ ಒಂದು ಸಣ್ಣ ಮಟ್ಟದಲ್ಲಿ ಶುರು ಮಾಡ್ತೀರಾ ಅಂದರೆ ನಿಮ್ಮ ಸಬಲೀಕರಣಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ಮಾಡಿದೆ. ಆದಷ್ಟು ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅರ್ಜಿ ಸಲ್ಲಿಸಿದವರು ಆಲ್ರೆಡಿ ಬಂದಿದೆಯಾ, ನಿಮಗೇನಾದರೂ ಮೆಸೇಜ್ ಬಂದಿದೆಯಾ ತಿಳ್ಕೊಳ್ಳಿ. ಲೋನ್ ಆಮೇಲೆ ನಿಮ್ಮ ಪರಿಶೀಲನೆ ಮಾಡಿ ಇವ್ರು ಮಾಡ್ತಾರಾ ಇಲ್ಲ ಅಂತ ನೋಡಿಬಿಟ್ಟು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಲೋನ್ ಸ್ಯಾಂಕ್ಷನ್ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಸಬ್ಸಿಡಿ ಹಣವನ್ನು ಜಮಾ ಮಾಡ್ತಾರೆ, ಓಕೆನಾ. ಯಾರಿಗೆ ಏನು ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು, ನಿಮಗೆ ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಆಮೇಲೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಓಕೆನಾ. ನೀವು ಯಾವ ಜಾತಿಯವರು ಅಂತ ತಿಳ್ಕೊಳ್ಳಿಕ್ಕೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಮತ್ತು ಮಾಮೂಲಿ ಸಣ್ಣ ಪುಟ್ಟ ಫೋಟೋಗಳು ಬೇಕಾಗುತ್ತೆ ಅಷ್ಟೇ, ಓಕೆ. ಎಲ್ಲ ವರ್ಗದ ಜನರು ಕೂಡ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇವರೇ ಮಾಡಬೇಕು ಅವರೇ ಮಾಡಬೇಕಂತಿಲ್ಲ. ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ SC ST ಅವರಿಗೆ 1.5 ಲಕ್ಷವರೆಗೂ 50% ಅವರಿಗೆ 50% ಸಬ್ಸಿಡಿ ಇರುತ್ತೆ. ಬೇರೆಯವರಿಗೆ 30% ಸಬ್ಸಿಡಿ ಇರುತ್ತೆ, ಓಕೆನಾ. ಕ್ಲಿಯರ್ ಆಯಿತು ಅಂದ್ಕೊಂಡಿರ್ತೀನಿ, ಶಾರ್ಟಾಗಿ ಹೇಳಿದ್ದೀನಿ. ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ.